ಅಂಗಿಯನ್ನು ತೊಟ್ಟು ಗಾಂಧಿ ಟೋಪಿಯನ್ನು ಹಾಕಿ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಬಿದಿರಿನ ಕೂಲಿಗೆ ಕಟ್ಟಿ ಹಿಡಿದು ಹೊರಟೇ ಬಿಟ್ಟ. ಬೆಳಗಿನ 6 ಗಂಟೆಯ ಸಮಯ ದುರ್ಗದ ಬಯಲಿನಲ್ಲಿ ಸೇರಿದ್ದ ಜನರನ್ನು ನಾರಾಯಣನು ಸೇರಿಕೊಂಡನು. ಮುಂದೆ ನೋಡು. ಈ ಗುಲಾಮರ ಹೋರಾಟ ಬಹಳ ಅತಿ ಆಯಿತು. ನಾವು ಇನ್ನು ಸುಮ್ಮನಿರಬಾರದು. ಇವರಿಗೆ ತಕ್ಕ ಶಾಸ್ತಿ ಮಾಡಬೇಕು. ಟಿಸಿಗಳೇ, ಕೂಡಲೇ ಅವರನ್ನು ಹೊಡೆದು ಹಾಕಿ. ನಮ್ಮ ಮಾತು ಕೇಳುವವರೆಗೂ ಬಿಡಬೇಡಿ. ಗಾಳಿಯಲ್ಲಿ ಗುಂಡು ಹಾರಿಸಿ. ಓಡಿರಿ ಓಡಿರಿ, ಇವರು ನಮ್ಮ ತಲೆಯ ಮೇಲೆ ಗುಂಡನ್ನು ಹಾರಿಸುತ್ತಾರೆ. ಮಗು, ನೀನು ನಿಮ್ಮ ಶಾಲೆಯ ಮಕ್ಕಳ ಜೊತೆ ಹೋಗು. ನಾನು ಹೋಗುದಿಲ್ಲ. ಏನು ಆಶ್ಚರ್ಯ, ಈ ಪುಟ್ಟ ಬಾಲಕ ಈ ಜನರ ಗುಂಪಲ್ಲಿ ಸೇರಿಕೊಂಡರೆ ಇವರಿಗೆ ತಕ್ಕ ಶಾಸ್ತಿ ಮಾಡಬೇಕು. ಇವರನ್ನು ಸಾಯಿಸಿ ಬಿಡಿ. ಮಗು, ನಿನಗೆ ಏನು ಬೇಕು? ಏನು? ಸ್ವರಾಜ್ಯ ಸ್ವರಾಜ್ಯ ಎನ್ನುತ್ತಲೇ ನಾರಾಯಣ ಕೊನೆಯುಸಿರೆಳೆದ. ಸಾವಿನ ಸಮ್ಮುಖದಲ್ಲೂ ಎಂಥ ಅಪ್ರತಿಮ ಧೈರ್ಯ! ಹುತಾತ್ಮ